ಎಲ್ಲೆಲ್ಲಿಂದನೋ ಬರ್ತೀರಾ, ಇಲ್ಲಿ ಒಂದು ಕೆಫೆ ನಡೆಸ್ತೀರಾ, ಇಲ್ಲಿ ಒಂದು ಪಬ್ಗಳು ನಡೆಸ್ತೀರಾ. ಇಲ್ಲಿ ಪಾಪ ಕಳ್ಳತನ ಮಾಡದೆ, ಸುಲಿಗೆ ಮಾಡದೆ, ಅನ್ಯಾಯ ಮಾಡದೆ ನಿಯತ್ತಾಗಿ ದುಡಿಯೋ ಡೆಲಿವರಿ ಬಾಯ್ಗಳ ಮೇಲೆ ನಿಮ್ಮ ಪೌರುಷ ತೋರಿಸ್ತೀರಾ. ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಆಗಿದೆಯಂತೆ, ಕೇಸ್ ಆಗಿದೆಯಂತೆ. ಆಗಿದೆ, ಬಟ್ ಏನಾಗುತ್ತೆ ಅನ್ನೋದು ಮುಖ್ಯ. ವಿ ಶುಡ್ ಫಾಲೋ ಅಪ್ ದಿಸ್. ಲಿಟ್ರಲಿ ಡೆಲಿವರಿ ಬಾಯ್ನ ಎಳ್ಕೊಂಡು ಹೋಗಿ ದನಕ್ಕೆ ಹೊಡೆದಂಗೆ ಹೊಡೆದಿದ್ದಾರೆ. ದಾರ ಮೂಚ ಹೊಡೆದಂಗೆ ಹೊಡೆದಿದ್ದಾರೆ. ವಾಡ ಚಚ್ಚಾಕ್ಬಿಟ್ಟಿದ್ದಾರೆ. CCTV ವಿಜುವಲ್ಸ್ ಇದೆ. ಅಲ್ಲಿಂದ ಅವರು ಬೌನ್ಸರ್ಗಳು, ಸ್ಟಾಫ್ಗಳು ಎಲ್ಲ ಎತ್ತಾಕೊಂಡು ಹೋಗಿ, ಕಸ್ಟಮರ್ಸ್ ಅಲ್ಲೇ ಕೂತಿರ್ತಾರೆ, ಅವ್ರ ಎದುರುಗಡೆ ಎತ್ತಾಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಮಾರಣಾಂತಿಕವಾಗಿ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಇಲ್ಲಿ ಕನ್ನಡದ ವಿಚಾರಕ್ಕೆ ಬಾಯ್ ಆಯಿತಾ ಅಥವಾ ಫುಡ್ ಡಿಲೇ ಆಗಿದ್ದಕ್ಕೆ ಆಯಿತಾ ಅದು ಸೆಕೆಂಡ್ರಿ. ಬಟ್ ಆದರೆ ಇವರಿಗೆ ಅವನ ಮೇಲೆ ಹಲ್ಲೆ ಮಾಡೋಕ್ಕೆ ಯಾವ ರೈಟ್ಸ್ ಕೊಟ್ಟ? ಬಿಫೋರ್ ಗೋಯಿಂಗ್ ಟು ಗಬ್ರು ಬಿಸ್ಟ್ರೋ ಆ್ಯಂಡ್ ಕಫೆ, ಥಿಂಕ್ ಟ್ವೈಸ್. ಫ್ಯಾಮಿಲಿ ಜೊತೆಗೋ, ಗರ್ಲ್ ಫ್ರೆಂಡ್ ಕರ್ಕೊಂಡು, ವೃದ್ಧ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಯೋಚನೆ ಮಾಡಿರಿ. ಯಾರು ಭಯನೂ ಇಲ್ಲ ಅವ್ರಿಗೆ. ಏನು ಬೇಕಾದ್ರೆ CCTV ರೆಕಾರ್ಡ್ ಆಗ್ತಿದೆ ಅಂತ ಗೊತ್ತಿದ್ರೂ ಸಹಿತ ಬಾರಿಸ್ತಾರೆ ಅಂತಂದರೆ ಇವರು ದುರಾಂಕಾರದ ಪರಮಾವಧಿ ಇದು. ನನ್ನ ಪ್ರಕಾರ BBMP ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ಮುಚ್ಚಿಸ್ಬೇಕು ಆ ಕೆಫೆನ, ಗಬ್ರೋ ಬಿಸ್ಟ್ರೋ ಆ್ಯಂಡ್ ಕೆಫೆನ ಮುಚ್ಚಿಸ್ಬೇಕು. ಸೋಲ್ದೇವನಹಳ್ಳಿ ಪೊಲೀಸ್ನವರೇ, ಇನ್ಸ್ಪೆಕ್ಟ್ರೇ, ದಯವಿಟ್ಟು ಇದನ್ನು ಹಂಗೆ ಬಿಡಬೇಡಿ. ಒಂದು ನ್ಯಾಯ ಕೊಡಿಸಿ ಆ ಹುಡುಗನಿಗೆ. ಇಲ್ಲ ಅಂತಂದರೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಜನ ನ್ಯಾಯಾಂಗದ ಬಗ್ಗೆ, ಇಲಾಖೆಯ ಬಗ್ಗೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸದ್ದು ಮಾಡ್ತಾ ಇದೆ. ಆ ವಿಡಿಯೋ ನೋಡಿದ್ರೆ ನಿಮಗೂ ಕಾಣ್ತಾ ಇದೆ. ವಿಡಿಯೋ ನೋಡಿದ್ರೇ ಶಾಕ್ ಆಗುತ್ತೆ. ಈ ಥರದ ಮನುಷ್ಯರೆಲ್ಲ ಇದ್ದಾರಾ, ಹೆಂಗಪ್ಪ ಇಲ್ಲಿ ಬದುಕೋದು ಅಂತ ಮನಸ್ಸಿಗೆ ಬಂದುಬಿಡತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಗಲಾಟೆ ನಡೀತಾ ಇದೆಯಲ್ಲ, ಇಲ್ಲಿ ಹೊಡೆದಾಟ ನಡೀತಾ ಇದೆಯಲ್ಲ, ಇದು ಒಬ್ಬ ಫುಡ್ ಡೆಲಿವರಿ ಬಾಯ್ ಮೇಲೆ ರೆಸ್ಟೋರೆಂಟ್ನವರು ಅಟ್ಯಾಕ್ ಮಾಡ್ತಿರುವಂತಹ ದೃಶ್ಯ. ಈ ಸೋಲ್ದೇವನಹಳ್ಳಿ ಲಿಮಿಟ್ಸಲ್ಲಿ ನಿಮಗೆ ಹೆಸರುಘಟ್ಟ ರೋಡ್ ಇದೆಯಲ್ಲ, ಅಲ್ಲಿ ಸಪ್ತಗಿರಿ ಹಾಸ್ಪಿಟಲ್ ಎದುರುಗಡೆ ಒಂದು ಗಬ್ರು ಬಿಸ್ಟ್ರೋ ಆ್ಯಂಡ್ ಕೆಫೆ ಅಂತ ಒಂದಿದೆ. ಸೊ ಅದು ಝೊಮ್ಯಾಟೊ ಮತ್ತು ಸ್ವಿಗ್ಗಿಗೆ ಅಟ್ಯಾಚ್ ಆಗಿರೋದ್ರಿಂದ ಸ್ವಿಗ್ಗಿ ಮತ್ತು ಝೊಮ್ಯಾಟೊಲ್ಲಿ ಯಾರೇ ಆರ್ಡ್ರ್ ಮಾಡಿದರೂ ಸಹಿತ ಅಲ್ಲಿಗೆ ಆರ್ಡರ್ಸ್ ಬರುತ್ತೆ. ಇವರು ಅದನ್ನು ರೆಡಿ ಮಾಡ್ತಾರೆ. ಆರ್ಡರ್ ಬಾಯ್ಸ್ ಅದನ್ನು ಪಿಕಪ್ ಮಾಡಿಕೊಂಡು ತೊಗೊಂಡೋಗಿ ಅದನ್ನು ಕಸ್ಟಮರ್ಗೆ ಕೊಡ್ತಾರೆ. ದಿಸ್ ಇಸ್ ದ ಪ್ರೋಸೆಸ್. ಈ ಗಬ್ರು ಬಿಸ್ಟ್ರೋ ಆ್ಯಂಡ್ ಕೆಫೆಯಿಂದ ಒಬ್ಬರು ಕಸ್ಟಮರು ಏನೋ ಒಂದು ಆರ್ಡ್ರ್ ಮಾಡಿದ್ದಾರೆ. ಅದು ಒಬ್ಬ ಝೊಮ್ಯಾಟೊ ಡೆಲಿವರಿ ಬಾಯ್ಗೆ ಅಸೈನ್ ಆಗಿದೆ. ಝೊಮ್ಯಾಟೊ ಡೆಲಿವರಿ ಬಾಯ್ ಹೋಗಿ ಅಲ್ಲಿ ಕಾಯ್ತಾ ಇದ್ದಾನೆ. ರಾತ್ರಿ 9:45 10 ಗಂಟೆಯಲ್ಲಿ ಅರ್ಧ ಗಂಟೆಗಾದ್ರೂ ಆರ್ಡ್ರ್ ಬಂದಿರೋಲ್ಲ. ಅಂದರೆ ಹೋಟ್ಲ್ ಕೆಫೆ ಅವರು ಆರ್ಡ್ರ್ ರೆಡಿ ಮಾಡಿ ಕೊಡೋದಿಲ್ಲ, ಫುಡ್ ಪ್ರಿಪೇರ್ ಆಗಿರೋದಿಲ್ಲ. ಸೊ ಈ ಕಡೆಯಿಂದ ಕಸ್ಟಮರು ಪದೇ ಪದೇ ಈ ಡೆಲಿವರಿ ಬಾಯ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಮಾಡ್ತಾನೆ ಈ ಹುಡುಗ, ಹೋಗಿ ಕೇಳ್ತಾನೆ, ಸರ್ ಲೇಟ್ ಆಗ್ತಾ ಇದೆ, ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ? ಏನು ಆ್ಯಪಲ್ಲಿ ಡೆಲಿವರಿ ಟೈಮ್ ತೋರಿಸ್ತಾ ಇದೆ ಅದು ಆಲ್ಮೋಸ್ಟ್ ಮೀರಕ್ಕೆ ಬಂದುಬಿಡ್ತು. ಆಮೇಲೆ ನನಗೆ ಟೆನ್ಷನ್ ಆಗುತ್ತೆ, ನೀವು ಇಲ್ಲಿಂದ ಕೊಟ್ಟರೆ ನಾನು ಇಮಿಡಿಯೇಟಾಗಿ ತೊಗೊಂಡೋಗಿ ಟ್ರಾಫಿಕಲ್ಲಿ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ದಯವಿಟ್ಟು ಬೇಗ ಕೊಡಿ ಅಂತ ಕೇಳಿದ್ದಾನೆ. ಆ ಸಮಯದಲ್ಲಿ ಬಂದಿರೋ ಮತ್ತೊಂದು ಮಾಹಿತಿ ಏನು ಅಂತಂದರೆ, ಕೆಫೆಯವರು ಕನ್ನಡದಲ್ಲಿ ಮಾತಾಡಿಲ್ಲ. ಅವಾಗ ಇವನು ಕನ್ನಡದಲ್ಲಿ ಮಾತಾಡುವಂಥ ಇನ್ಸಿಸ್ಟ್ ಮಾಡಿದ್ದಾನೆ ಕೇಳಿದ್ದಾನೆ, ನನಗೆ ಹಿಂದಿ ಬರಲ್ಲ, ಕನ್ನಡದಲ್ಲಿ ಹೇಳಿ ಅಂತ ಹೇಳಿದ್ದಾನೆ. ಸೊ ಆವಾಗ ಅವರಿಬ್ಬರ ನಡುವೆ ವಾಗ್ವಾದ ಆಗಿ ಎಲ್ಲಿಗೆ ಹೋಯಿತು ಅಂತಂದರೆ, ಲಿಟ್ರಲಿ ಡೆಲಿವರಿ ಬಾಯ್ನ ಎಳ್ಕೊಂಡು ಹೋಗಿ ದನಕ್ಕೆ ಹೊಡೆದಂಗೆ ಹೊಡೆದಿದ್ದಾರೆ. ದಾರ ಮೂಚ ಹೊಡೆದಂಗೆ ಹೊಡೆದಿದ್ದಾರೆ. ವಾಡ ಚಚ್ಚಾಕ್ಬಿಟ್ಟಿದ್ದಾರೆ. CCTV ವಿಜುವಲ್ಸ್ ಇದೆ. ಅಲ್ಲಿಂದ ಅವರು ಬೌನ್ಸರ್ಗಳು, ಸ್ಟಾಫ್ಗಳು ಎಲ್ಲ ಎತ್ತಾಕೊಂಡು ಹೋಗಿ, ಕಸ್ಟಮರ್ಸ್ ಅಲ್ಲೇ ಕೂತಿರ್ತಾರೆ, ಅವ್ರ ಎದುರುಗಡೆ ಎತ್ತಾಕೊಂಡು ಒಳಗಡೆ ಕರ್ಕೊಂಡು ಹೋಗಿ ಮಾರಣಾಂತಿಕವಾಗಿ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಇಲ್ಲಿ ಕನ್ನಡದ ವಿಚಾರಕ್ಕೆ ಬಾಯ್ ಆಯಿತಾ ಅಥವಾ ಫುಡ್ ಡಿಲೇ ಆಗಿದ್ದಕ್ಕೆ ಆಯಿತಾ ಅದು ಸೆಕೆಂಡ್ರಿ. ಬಟ್ ಆದರೆ ಇವರಿಗೆ ಅವನ ಮೇಲೆ ಹಲ್ಲೆ ಮಾಡೋಕ್ಕೆ ಯಾವ ರೈಟ್ಸ್ ಕೊಟ್ಟ? ಯಾವನು ಕೊಟ್ಟ ರೈಟ್ಸ್? ಏನು ದೊಡ್ಡ ರೌಡಿಗಳ ಅವರೆಲ್ಲ, ಅಲ್ಲಿ ರೌಡಿ ಶೀಟರ್ಗಳ ನೀವೆಲ್ಲ ಅಲ್ಲಿ ಕೂತಿರೋರು? ಏನು ಯಾವನ ಬಂದು ಡೆಲಿವರಿ ಬಾಯ್ ಲೇಟ್ ಆಯಿತು, ಆಯ್ತಪ್ಪ ಒಂದು ಮಾತು ಬಾಯಿ ತಪ್ಪಿ ಏನೋ ಒಂದು ಮಾತು ಆಡ್ದ ಅಂತಲೇ ಹೋಗಿ, ಏನೋ ಬಾಯಿ ತಪ್ಪ ಅಂದರೆ ನಾನು ಹೇಳಿದ್ರು ಹಾಗೇ ಇಲ್ಲ ಅದು ಇನ್ಸಿಡೆಂಟ್, ಬಟ್ ಆಗಿರಬಹುದು ಅಂತ ಅನ್ಕೊಳ್ಳಿ. ಆದರೆ ಹೊಡೆದಾಕ್ಬಿಡ್ತೀರಾ? ಹಾಂ, ಎಲ್ಲೆಲ್ಲಿಂದನೋ ಬರ್ತೀರಾ, ಇಲ್ಲಿ ಒಂದು ಕೆಫೆ ನಡೆಸ್ತೀರಾ, ಇಲ್ಲಿ ಒಂದು ಪಬ್ಗಳು ನಡೆಸ್ತೀರಾ. ಇಲ್ಲಿ ಪಾಪ ಕಳ್ಳತನ ಮಾಡದೆ, ಸುಲಿಗೆ ಮಾಡದೆ, ಅನ್ಯಾಯ ಮಾಡದೆ ನಿಯತ್ತಾಗಿ ದುಡಿಯೋ ಡೆಲಿವರಿ ಬಾಯ್ಗಳ ಮೇಲೆ ನಿಮ್ಮ ಪೌರುಷ ತೋರಿಸ್ತೀರಾ? ಅವ್ರಿಗೆ ಬೇಕಾಬಿಟ್ಟು ಮಾರಣಾಂತಿಕವಾಗಿ ಹೊಡೆದು ಯಾವನು ಹೇಳೋದಿಲ್ಲ ಕೇಳೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಪೊಲೀಸ್ ಸ್ಟೇಷನ್ಲಾಗಿ ಆಗಿ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಆಗಿದೆಯಂತೆ, ಕೇಸ್ ಆಗಿದೆಯಂತೆ. ಆಗಿದೆ, ಬಟ್ ಏನಾಗುತ್ತೆ ಅನ್ನೋದು ಮುಖ್ಯ. ವಿ ಶುಡ್ ಫಾಲೋ ಅಪ್ ದಿಸ್.
ನನಗೆ ಅದೇ ಈಗ ರೂಪೇಶ್ ರಾಜಣ್ಣ ಅವ್ರಿಗೆ ಮಾತಾಡ್ತಾ ಇದ್ದೆ, ಅವ್ರಿಗೂ ಅದು ಹೇಳ್ತಿದ್ದೆ, ಬ್ರದರ್ ಏನಿದು ಅಂತ. ಇಲ್ಲ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಇದು ಕನ್ನಡದ ವಿಚಾರಕ್ಕಾಗಿರೋದು ಅಥವಾ ಡೆಲಿವರಿ ಲೇಟ್ ಆಯಿತು ಅನ್ನೋ ವಿಚಾರಕ್ಕಾಗಿದೆ, ಬಟ್ ಹೊಡೆಯೋ ರೈಟ್ಸ್ ಯಾರು ಕೊಟ್ಟರು ಅವ್ರಿಗೆ, ಎಲ್ಲರದ್ದು ಅದೇ ಪ್ರಶ್ನೆ. ಅಂದರೆ ಕೆಫೆಗೆ ಯಾರೋ ಬಂದು ನಿಮಗೆ ಯಾರೋ ನಾಳೆ ಕಸ್ಟಮರ್ಗೆ ಹೊಡಿತಾರೆ ಇವರು. ನಾನು ಹೇಳ್ತೀನಿ ಕೇಳಿ, ಈ ಗಬ್ರು ಬಿಸ್ಟ್ರೋ ಆ್ಯಂಡ್ ಕೆಫೆ ಅವರು ನಾಳೆ ಕಸ್ಟಮರ್ಸ್ಗೆ ಹೊಡಿತಾರೆ. ಕಸ್ಟಮರ್ ಏನಾದರೂ ಮಾತಾಡಿದ್ರೆ ಕಸ್ಟಮರ್ಗೆ ಹೊಡಿತಾರೆ. ಇಂಥ ರೌಡಿಗಳನ್ನ ಒಳಗಡೆ ಇಟ್ಕೊಂಡಿದ್ದಾರೆ ಅಂತಂದರೆ ಅದರ ಮಾಲೀಕರು ಯಾರಾದರೂ ಆಗಿದ್ದರೆ ನೋಡ್ತಿದ್ರೆ ಕೇಳಿಸ್ಕೊಳ್ರಿ ಸ್ವಾಮಿ, ನೀವು ಕಸ್ಟಮರ್ಗೂ ಹೊಡಿತೀರ ನಾಳೆ. ಬಿಫೋರ್ ಗೋಯಿಂಗ್ ಟು ಗಬ್ರು ಬಿಸ್ಟ್ರೋ ಆ್ಯಂಡ್ ಕೆಫೆ ಥಿಂಕ್ ಟ್ವೈಸ್. ಫ್ಯಾಮಿಲಿ ಜೊತೆಗೋ ಗರ್ಲ್ಫ್ರೆಂಡ್ ಕರ್ಕೊಂಡು ವೃದ್ಧ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಯೋಚನೆ ಮಾಡಿರಿ. ಯಾಕಂದರೆ ಒಬ್ಬ ಡೆಲಿವರಿ ಬಾಯ್ಗೆ ಒಳಗಡೆ ಎಳ್ಕೊಂಡು 4-5 ಜನ ಸೇರಿಕೊಂಡು ಹುಚ್ಚನೆ, ಅಂದರೆ ನಾನು ಹೇಳಿ ಇವ್ರಿಗೆ ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ಯಾರ ಭಯನೂ ಇಲ್ಲ ಅವ್ರಿಗೆ. ಏನು ಬೇಕಾದ್ರೆ CCTV ರೆಕಾರ್ಡ್ ಆಗ್ತಿದೆ ಅಂತ ಗೊತ್ತಿದ್ರೂ ಸಹಿತ ಬಾರಿಸ್ತಾರೆ ಅಂತಂದರೆ ಇವ್ರ ದುರಾಂಕಾರದ ಪರಮಾವಧಿ ಇದು. ಇಟ್ ಶುಡ್ ಬಿ ರೆಕ್ಟಿಫೈಡ್. ನನ್ನ ಪ್ರಕಾರ BBMP ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ಮುಚ್ಚಿಸ್ಬೇಕು ಆ ಕೆಫೆನ, ಗಬ್ರೋ ಬಿಸ್ಟ್ರೋ ಆ್ಯಂಡ್ ಕೆಫೆನ ಮುಚ್ಚಿಸ್ಬೇಕು. ನೀವು ಗೂಗಲಲ್ಲಿ ಹೋಗಿ ಅವ್ರ ನಂಬರ್ಗೆ ಡಯಲ್ ಮಾಡಿ ಕೇಳಿ ಏನಕ್ಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿ. ಅವ್ರನ್ನ ಬಿಡಬಾರ್ದು ಇಂಥವ್ರನ್ನ. ಇವತ್ತೊಬ್ಬ ಮಾಡ್ತಾನೆ, ನಾಳೆ 10 ಜನ ಮಾಡ್ತಾರೆ, ನಾಳೆ ಕನ್ನಡದವ್ರು ಸಿಕ್ಕಿದ್ರೆ ಹೊಡಿತಾರೆ ಇವರು. ಯಾಕೆ ಕಣ್ಣೆದುರುಗಡೆ ಬಂದೆ ಹೊಡಿತೀನಿ ನಾನು ಅಂತಾರೆ. ಸೊ ಆ ಪರಿಸ್ಥಿತಿಗೆ ಬರೋದು ಬೇಡ, ಹೇಳ್ತಾ ಇದ್ದೀನಿ. ದಿಸ್ ಇಸ್ ಟೂ ಮಚ್, ದಿಸ್ ಇಸ್ ಎಕ್ಸ್ಟ್ರೀಮ್. ಇದು ಲಿಮಿಟ್ ಕ್ರಾಸ್ ಮಾಡ್ತಾ ಇದೆ. ಹೊಡೆಯೋ ಹಂತಕ್ಕೆ, ಮಾರಣಾಂತಿಕವಾದ ಹಲ್ಲೆ ಮಾಡೋ ಹಂತಕ್ಕೆ ಹೋಗಿಬಿಟ್ರೆ, ಹೌದ್ರಿ, ಒಬ್ಬ ಫುಡ್ ಡೆಲಿವರಿ ಬಾಯ್ಗೆ ಅವ್ನು ಟೆನ್ಷನ್ಗಳಿರ್ತವೆ. ಅವನು ಪಾಪ ಟ್ರಾಫಿಕಲ್ಲಿ ಝೊಮ್ಯಾಟೋದವರು ಸ್ವಿಗ್ಗಿಯವ್ರು ಹಾಕ್ಬಿಡ್ತಾರೆ 22 ಮಿನಿಟ್ಸ್ ರೀಚ್ ಆಗಿಬಿಡುತ್ತೆ ಅಂತ. ಅಲ್ಲ ಅವ್ನು ಫುಡ್ ಪ್ರಿಪೇರ್ ಮಾಡುವವರೆಗೂ ಕಾದು ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ನಿಮ್ಮ ಬಳಿಗೆ ತಂದು ಕೊಡೋದಕ್ಕೆ ಆ ಗ್ಯಾಪಲ್ಲಿ ಯಾವುದೋ ಒಂದು ಸಿಗ್ನಲ್ ಆಕ್ಸಿಡೆಂಟ್ ಆಯಿತು, ಯಾವುದೋ ಒಂದು ಸಿಗ್ನಲ್ ಟ್ರಾಫಿಕ್ ಜಾಮ್ ಆಯಿತು, ಡಿಲೇ ಆಯಿತು, ಕಸ್ಟಮರ್ ಹತ್ರ ಬೈಸ್ಕೋಬೇಕು. ಕಸ್ಟಮರ್ ಕೇರಿಂದ ಅವ್ರು ಫೋನ್ ಮಾಡ್ಬಿಟ್ಟು ಯಾಕೆ ಡಿಲೇ ಆಯಿತು ಅಂತ ಅವ್ರಿಗೆ ಕ್ಲಾರಿಫಿಕೇಷನ್ ಕೊಡಬೇಕು. ಅಟ್ ದ ಸೇಮ್ ಟೈಮ್ ಇಲ್ಲಿ ಕೆಫೆ ಅವ್ರ ಹತ್ರ, ಹೋಟ್ಲವ್ರ ಹತ್ರ ಹೊಡೆಸ್ಕೋಬೇಕೇನ್ರಿ? ಯಾವನ್ ಹೊಡೆದಿದ್ದಾನೋ ಅವನು ನನ್ನ ಪ್ರಕಾರ ಕಾನೂನಾತ್ಮಕವಾಗಿ ಹೋಗಿ ಕಂಬಿ ಎಣಿಸ್ಬೇಕು. ಆಫ್ ಮರ್ಡರ್ ಕೇಸ್ ಆಗಬೇಕು ಅವ್ರ ಮೇಲೆ. ಸಾಕ್ಷಿಗಳಿದ್ದಾವೆ ಹೊಡೆದಿರೋದಕ್ಕೆ. ಯಾವುದೇ ಕಾರಣಕ್ಕಾಗಲಿ ಏನು ಮೊದಲೇ ಡೆಲಿವರಿ ಬಾಯ್ನ ಕೈ ಮಾಡೋಕ್ಕೆ ಹೋಗಿಲ್ಲ. ಆದರೂ ಒಬ್ಬ ಡೆಲಿವರಿ ಬಾಯ್ ಪಾಪ ಒಂದು ಕೆಫೆಲ್ ಕಾಯೋನು, ಅವನ ಮನಸ್ಥಿತಿಗಳು ಹೆಂಗಿರುತ್ತೆ ಹೇಳಿ. ಕೊಟ್ಟರೆ ಸಾಕಪ್ಪ, ಅವ್ನು ಕಷ್ಟಪಟ್ಟು ದುಡಿಯೋ ಜೀವ ಅದು. ದಿನಕ್ಕಿಷ್ಟು ಆರ್ಡ್ರ್ ಮಾಡಬೇಕು, ದಿನಕ್ಕಿಷ್ಟು ಡೆಲಿವರಿ ಕೊಡಬೇಕು ಅಂತ ಯೋಚನೆ ಮಾಡೋನು. ಅವ್ನಿಗೆ ಹಾಕ್ಕೊಂಡು ಹಿಂಗೆ ಹೊಡೆದ್ರೆ ಅವ್ರ ಅಪ್ಪ ಅಮ್ಮ ಏನು ಯೋಚನೆ ಮಾಡಬೇಕು? ಆ ವಿಜುವಲ್ಸ್ ನೋಡಿದ್ರೆ ಅವ್ರ ಅಪ್ಪ ಅಮ್ಮಗೆ ಏನು ಅನಿಸ್ಬೇಕು? ಸೋಲ್ದೇವನಹಳ್ಳಿ ಪೊಲೀಸ್ನವರೇ, ಇನ್ಸ್ಪೆಕ್ಟ್ರೇ, ದಯವಿಟ್ಟು ಇದನ್ನ ಹಂಗೆ ಬಿಡಬೇಡಿ. ಒಂದು ನ್ಯಾಯ ಕೊಡಿಸಿ ಆ ಹುಡುಗನಿಗೆ. ಇಲ್ಲ ಅಂತಂದರೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಜನ ನ್ಯಾಯಾಂಗದ ಬಗ್ಗೆ, ಇಲಾಖೆಯ ಬಗ್ಗೆ. ನಾನು ಹೇಳಿದಾಗೆ ನೀವು ಮಿಸ್ ಮಾಡಿಬಿಡಿ. ಗಬ್ರು ಬಿಸ್ಟ್ರೋ ಆ್ಯಂಡ್ ಕೆಫೆ ಎಲ್ಲಾದರೂ ಹುಡುಕಿ, ಆ ನಂಬರ್ನ ಗೂಗಲಲ್ಲಿ ಹುಡುಕಿ, ನಂಬರ್ ತೊಗೊಂಡು ಫೋನ್ ಮಾಡಿ ಕೇಳಿ, ಯಾಕೆ ಮಾಡಿದ್ರಿ, ಯಾಕೆ ಹೊಡೆದ್ರಿ, ಏನಾಯಿತು, ಹೆಂಗೆ ಈಗ ಮಾಡಿದ್ರೆ ನಿಮ್ಮ ಕೆಫೆಗೆ ನಾವು ಬರೋದು, ನಿಮ್ಮ ರೆಸ್ಟೋರೆಂಟಿಗೆ ನಾವು ಯಾವ ಧೈರ್ಯದ ಮೇಲೆ ಬರೋದು ಅಂತ ಕೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.